ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವೀಡಿಯೋಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ, ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇಲ್ಲಿ ಚೆನ್ನಾಗಿದ್ದೀವಿ. ಹಾಗೆ ಏನಪ್ಪ, ನಾನೊಂದು ಶಾರ್ಟ್ ವೀಡಿಯೋಸ್ನಲ್ಲಿ ಮಾಳವಂತ ದೇವಸ್ಥಾನದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಹಾಗಾಗಿ ಅದರ ಇನ್ನಷ್ಟು ಮಾಹಿತಿನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದರ ಮಾಹಿತಿಯನ್ನು ಇನ್ನೂ ಸ್ವಲ್ಪ ನಾನು ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಮನ್ನು ಇಲ್ಲಿಗೆ ಮತ್ತೆ ವಿಸಿಟ್ ಕೊಡಲಿಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇದೇ ನೋಡಿ, ಮಾಳವಂತ ದೇವಸ್ಥಾನದ ಮೇಲಿರುವಂಥ ಸನ್ಸೆಟ್ ಪಾಯಿಂಟ್. ದೇಶ ವಿದೇಶಗಳಿಂದ ಟೂರಿಸ್ಟ್ಗಳು ಬಂದುಬಿಟ್ಟು ಇಲ್ಲಿ ಸನ್ಸೆಟ್ ಪಾಯಿಂಟನ್ನು ನೋಡಿಬಿಟ್ಟು ಖುಷಿ ಪಟ್ಬಿಟ್ಟು ಇಲ್ಲಿ ವಾತಾವರಣ ನೇಚರನ್ನು ನೋಡಿಬಿಟ್ಟು ಖುಷಿಯಿಂದ ಹೋಗ್ತಾರೆ ಅಂತಲೇ ನಾವು ಹೇಳ್ಬೋದು. ಹಾಗೆ ಬನ್ನಿ ಫ್ರೆಂಡ್ಸ್, ನಿಮಗೆ ಯಾರಾದರೂ ನೀವು ಸನ್ಸೆಟ್ ಪಾಯಿಂಟನ್ನು ನೋಡಬೇಕು ಅಂತಂದರೆ ನೀವು ಮಾಳವಂತ ದೇವಸ್ಥಾನದ ಮೇಲಿರುವಂಥ ಈ ವಿಶಾಲವಾದ ಪ್ರದೇಶದ ಮೇಲೆ ನಿಂತು ನೋಡಿದರೆ ನೀವು ಅಲ್ಲಿ 3 ಪರ್ವತಗಳು ಕಾಣ್ತವೆ ಅಂತಲೇ ನಾವು ಹೇಳ್ಬೋದು. ಆ ಪರ್ವತ ಯಾವುದಪ್ಪ ಅಂದರೆ ಋಷಿಮುಖ ಪರ್ವತ, ಅಂಜನಾದ್ರಿ ಪರ್ವತ, ಹಾಗೆ ಮಾತಂಗಿ ಪರ್ವತ ಅಂತಲೇ ನಾವು ಹೇಳ್ಬೋದು. ರಾಮ ಲಕ್ಷ್ಮಣ ಸೀತೆಯನ್ನು ಹುಡುಕಿಕೊಂಡು ಬಂದಾಗ ಇಲ್ಲಿಯೇ ನೆಲೆಸಿದ್ರು ಅಂತ ಹೇಳ್ಬಿಟ್ಟು ಪುರಾಣ ಪ್ರಕಾರಗಳಲ್ಲಿ ಇಲ್ಲಿ ಉಲ್ಲೇಖವಾಗಿದೆ. ಶಿವನ ಪೂಜೆಗಾಗಿ ಶಿವಲಿಂಗಗಳನ್ನು ಸ್ಥಾಪಿಸಿದ ಶ್ರೀರಾಮ, ರಾಮನ ತಮ್ಮನಾದ ಲಕ್ಷ್ಮಣನು ಶಿವಲಿಂಗಗಳ ಪೂಜೆಗಾಗಿ ಲಕ್ಷ್ಮಣನು ಬಾಣವನ್ನು ಬಿಟ್ಟ ಕಾರಣ ಗಂಗಾಮಾತೆ ಉದ್ಭವ ಆದಳು ಅಂತಂದು ಹೇಳ್ಬಿಟ್ಟು ಪುರಾಣ ಪ್ರಕಾರಗಳಲ್ಲಿ ಇಲ್ಲಿ ಉಲ್ಲೇಖವಾಗಿದೆ. ನೀವು ಬಂದು ಈ ಪ್ಲೇಸನ್ನು ವಿಸಿಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಹಾಕಿ ಅಂತ ಕೇಳ್ಕೊಳ್ಳುತ್ತಾ ಇವತ್ತಿನ ಈ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಬರ್ತೀನಿ ನಿಮ್ಮ ಜೊತೆ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.